ದೇವರೇ, ನೀನು ನಮ್ಮೊಂದಿಗೆ ಮಾತನಾಡುವಂತ ವಿಷಯಗಳನ್ನ ದೇವರೇ ಸ್ವಾಮಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೀನಿ. ಜೀವನ ತಂದೆ ಆದ ದೇವರೇ, ಆಮೆನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಜಾವದಲ್ಲಿ ಝೂಮ್ ಮೇಲೆ ಸೇರಿ ಬಂದಂತ ಪ್ರತಿಯೊಬ್ಬರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಕೂಡ ನಮ್ಮ ಧ್ಯಾನದ ಒಂದು ಶೀರ್ಷಿಕೆ ನೋಡ್ಬೇಕಂತ ಹೇಳಿದ್ರೆ, ದೇವರ ನಂಬಿಗಸ್ತಿಕೆಯನ್ನ ನಂಬಿರಿ, ದೇವರ ನಂಬಿಗಸ್ತಿಕೆಯನ್ನ ನಂಬ್ರಿ ಅಂತೇಳಿ ಇವತ್ತಿನ ಒಂದು ಸತ್ಯವೇದ ಒಂದು ಧ್ಯಾನದ ಭಾಗ ನೋಡ್ಬೇಕಂದ್ರೆ 1 ಕೊರಿಂಥ 10ನೇ ಅಧ್ಯಾಯ ವಚನಗಳು 12ರಿಂದ 14ನೇ ವಚನವರೆಗೆ. 1 ಕೊರಿಂಥ 10ನೇ ಅಧ್ಯಾಯ 12ರಿಂದ 14 ಓದ್ತೀನಿ, ಕೇಳಿ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನ ಮೀರುವ ಶೋಧನೆಯನ್ನ ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವ. ಆದ್ದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆಯ ಗೊಡವೆಯನ್ನ ಸಂಪೂರ್ಣವಾಗಿ ತೊರೆದು ಬಿಡಲಿ. ನೀವು ವಿವೇಕಿಗಳೆಂದು ಇದನ್ನು ಹೇಳುತ್ತೇನೆ ಎಂಬುದು. ಪ್ರೀತಿಲ ದೇವ ಜನರೇ, ಇವತ್ತು ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ, ದೇವರ ನಂಬಿಗಸ್ತಿಕೆಯನ್ನ ನಂಬಿರಿ ಅಂತೇಳಿ. ದೇವರ ನಂಬಿಗಸ್ತಿಕೆಯನ್ನ ನಾವು ನಂಬಬೇಕು ಅಂತೇಳಿ. ದೇವರು ಬಂದ್ಬಿಟ್ಟು ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಈ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಿದ್ದಾನೆ, ದೇವರು ಬಂದ್ಬಿಟ್ಟು ನಂಬಿಗಸ್ತನಾಗಿದ್ದಾನೆ. 13ನೇ ವಚನದ ಮಧ್ಯಭಾಗದಲ್ಲಿ ಈ ರೀತಿ ಹೇಳ್ತಿದೆ, ದೇವರು ನಂಬಿಗಸ್ತನಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಮಾತ್ರ ನಂಬಿಗಸ್ತನಾಗಿ ಅಥವಾ ನಂಬಿಕೆಗೆ ಪಾತ್ರನಾಗಿ ಇಟ್ಕೊಳ್ಳುವಂತ ಸಂದರ್ಭದಲ್ಲಿ ದೇವರು ನಮ್ಮ ಎಲ್ಲಾ ಕಾರ್ಯಗಳನ್ನ ಸಫಲಗೊಳಿಸ್ತಾನೆ ಎಂಬುದನ್ನ ನಾವು ಮರಿಬಾರದು. ಇವತ್ತು ಮಕ್ಕಳ ಸತ್ಯವೇದ ಭಾಗದಲ್ಲಿ ಮಾರ್ಕನ 9ನೇ ಅಧ್ಯಾಯ ಕೊಡಲ್ಪಟ್ಟಿದೆ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬ ಯುವಕನನ್ನ ಯೇಸು ಸ್ವಾಮಿ ಗುಣಪಡಿಸುವುದನ್ನು ನಾವು ಕಾಣ್ತೀವಿ. ನೀವು ಬಿಡುವಿನ ಸಮಯದಲ್ಲಿ ಆ ವಾಕ್ಯ ಭಾಗವನ್ನು ಓದುವಂತ ಸಂದರ್ಭದಲ್ಲಿ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. 1 ವರ್ಷದ ಸತ್ಯವೇದ ಅಧ್ಯಯನ ಭಾಗವನ್ನು ನೋಡ್ಬೇಕಂದ್ರೆ ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ 5ನೇ ಅಧ್ಯಾಯದ 21ನೇ ವಚನದವರೆಗೆ ಈ ಅಧ್ಯಾಯಗಳನ್ನ ನೀವು ಮನೆಯಲ್ಲಿ ಧ್ಯಾನ ಮಾಡ್ರಿ. ಇವತ್ತು ಧ್ಯಾನಕ್ಕಾಗಿ ಅಥವಾ ಬಾಯ್ಪಾಠ ವಚನವಾಗಿ ಕೊಡಲ್ಪಟ್ಟಂತ ಒಂದು ವಚನ ನೋಡ್ಬೇಕಂದ್ರೆ 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನ ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಏನ್ ಮಾಡ್ತಾರೆ ಅಂದ್ರೆ ಸಿದ್ಧ ಮಾಡ್ತಾರೆ ಅಂತೇಳಿ ವಾಕ್ಯ ಹೇಳ್ತಾ ಇದೆ. ದೇವಚಂದ್ರ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಬಂದ್ಬಿಟ್ಟು ಸದಾಕಾಲ ಜೊತೆ ಇದ್ದಾನೆ ಎಂಬುದನ್ನ ನಾವು ಮರಿಬಾರದು. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಇದನ್ನೇ ನೆನಪು ಮಾಡ್ಲಿಕ್ಕಾಗುವಂತೆ ಅವನು ಬಂದ್ಬಿಟ್ಟು ಏನ್ ಮಾಡ್ತಾನೆ, ಪ್ರಯತ್ನ ಮಾಡ್ತಿದ್ದಾನೆ. ಪೌಲನು ಕೊರಿಂಥದಲ್ಲಿದ್ದಂತ ಕ್ರೈಸ್ತರನ್ನ ಎಚ್ಚರಿಸಿದಾಗ ಏನಂದ್ರೆ, ಆತ್ಮವಿಶ್ವಾಸದಿಂದ ಅಲ್ಲ, ದೇವರ ಕೃಪೆ ಮತ್ತು ನಂಬಿಗಸ್ತಿಕೆಯಿಂದಲೇ ನಾವು ಹೆಂಗಿದ್ದೇವೆ, ನಾವು ನಿಂತಿದ್ದೇವೆ. ನಾವು ಉಳಿದಿರುವಂತದ್ದು ದೇವರ ಕೃಪೆ ಕರುಣೆ ಎಂಬುದಾಗಿ ನಾವು ಬಂದ್ಬಿಟ್ಟು ಅರ್ಥಕೋಬೇಕು ಅಂತೇಳಿ. ಯಾರೆಲ್ಲ ಬಂದ್ಬಿಟ್ಟು ಇವತ್ತು ಜೀವಂತವಾಗಿದ್ದಾರೆ, ನಿಂತ್ಕೊಂಡಿದ್ದಾರೆ, ನೆಲೆಯಾಗಿದ್ದಾರೆ ಅಂದ್ರೆ ಅವರು ಬಂದ್ಬಿಟ್ಟು ತಾವು ತಮ್ಮ ಒಂದು ಆತ್ಮವಿಶ್ವಾಸದಿಂದ ಅಲ್ಲ ಅಲ್ವಾ. ಇವತ್ತು ಅನೇಕ ಜನರು ಹಿಂಗೆ ಹೇಳ್ತಾರೆ, ನನ್ನ ಆತ್ಮವಿಶ್ವಾಸದಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ. ಹಂಗಲ್ಲ, ವಾಕ್ಯ ಈ ರೀತಿ ಹೇಳ್ತದೆ. ದೇವರ ಕೃಪೆ ಇಲ್ಲ ಅಂತ ಹೇಳಿದ್ರೆ ನಾವು ಬಂದ್ಬಿಟ್ಟು ಯಾವತ್ತು ನಾವು ಬಂದ್ಬಿಟ್ಟು ಮಣ್ಣಾಗ್ತಿದ್ವಿ. ದೇವರು ನಮ್ಮನ್ನ ಬಂದ್ಬಿಟ್ಟು ನೆನೆಸಿಕೊಳ್ಳುವುದಕ್ಕೆ ನಾವು ಎಷ್ಟರವರು ಅಂತೇಳಿ ಕೀರ್ತನೆ 8ನೇ ಕೀರ್ತನೆಯಲ್ಲಿ ಹೇಳುವ ಹಾಗೆ ನಾವು ಅಲ್ಪರಾಗಿರ್ತೇವೆ, ಯಾವ ಕಾರ್ಯಕ್ಕೂ ಗಣನೆಗೂ ಬಾರದವರಾಗಿರ್ತೇವೆ. ಅದೇ ರೀತಿ ಇಸ್ರಾಯೇಲರು ದೇವರ ಅದ್ಭುತಗಳನ್ನ ಕಂಡರೂ ಅವರು ವಿಶ್ವಾಸ ಪಡದೆ ಪಾಪ ಮತ್ತು ವಿಗ್ರಹಾರಾಧನೆಯ ಮೂಲಕ ಬಿದ್ದು ಹೋದ್ರು ಎಂಬುದನ್ನ ನಾವು 6ರಿಂದ 10 ವಚನದಲ್ಲಿ ನಾವು ಓದುವಂತ ಸಂದರ್ಭದಲ್ಲಿ ಹೇಳ್ತಾ ಇದೆ. ಹೌದಾ, ಅವರು ಕೆಟ್ಟ ವಿಷಯಗಳನ್ನ ಆಶಿಸಿದಂತೆ ನಾವು ಆಶಿಸಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನವಾಗಿ ಅದರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ರು. 1 ಕೊರಿಂಥ 10ನೇ ಅಧ್ಯಾಯ 6ನೇ ವಚನ ಮತ್ತೆ 7ನೇ ವಚನ ಹೇಳ್ತಾ ಇದೆ, ಇಸ್ರಾಯೇಲರು ಬಂದ್ಬಿಟ್ಟು ವಿಗ್ರಹಾರಾಧನೆಯನ್ನ ಮಾಡ್ತಾ ಇದ್ರು. ಇದರಿಂದಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ ದೇವರ ಕೃಪೆಯನ್ನ ಅವ್ರು ಮರೆತು ಹೋದ್ರು ಅಂತೇಳಿ.
ಮತ್ತೆ ಎರಡನೇದಾಗಿ ನೋಡ್ಬೇಕಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಇಸ್ರಾಯೇಲ್ರು ಬಂದ್ಬಿಟ್ಟು ಅನೇಕ ಅದ್ಭುತಗಳನ್ನ ಕಂಡ್ರು ಕೂಡ ಅವರು ಅವಿಶ್ವಾಸ ಪಟ್ರು. ಎರಡನೇದಾಗಿ ಪಾಪ ಮಾಡ್ತಾ ಇದ್ರು, ಮೂರನೇದಾಗಿ ಬಂದು ವಿಗ್ರಹಾರ್ಧನೆ ಮಾಡ್ತಾ ಇದ್ರು. ಇದರಿಂದಾಗಿ ಅವರು ಕೆಳಗೆ ಬಿದ್ದು ಹೋಗ್ತಾ ಇದ್ದಾರೆ. ಅವರ ಕಥೆಗಳು ನಮಗೆ ಒಂದು ಎಚ್ಚರಿಕೆಯ ದೃಷ್ಟಾಂತವಾಗಿದೆ ಅಂತೇಳಿ 11ನೇ ವಾಕ್ಯ ಹೇಳ್ತಾ ಇದೆ. ಹೌದಾ? ಈ ರೀತಿ ಹೇಳ್ತದೆ ನೋಡ್ರಿ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗ ಯುಗ ಯುಗಾಂತ್ಯಕ್ಕೆ ಇರುವವರಾದ ನಮಗೆ ಬುದ್ಧಿವಾದಗಳಾಗಿವೆ. ನೋಡಿ ಯಾವ ರೀತಿ ಹೇಳಿದೆ ಅಂತ ಹೇಳಿದ್ರೆ, ಇಸ್ರಾಯೇಲ್ರ ಜೀವಿತದಲ್ಲಿ ಒಂದು ಕಷ್ಟಕರವಾದ ಸನ್ನಿವೇಶವನ್ನ ಅವರು ಅನುಭವಿಸ್ತಾ ಇದ್ರು. ಕಾರಣ ಏನಂದ್ರೆ ಅವರ ಜೀವಿತದಲ್ಲಿ ವಿಗ್ರಹಾರಾಧನೆ ಇತ್ತು, ಪಾಪವಿತ್ತು, ಅವಿಶ್ವಾಸವಿತ್ತು, ನಂಬಿಕೆ ಇಲ್ಲ, ಎಲ್ಲ ಈ ರೀತಿಯಾಗಿ ಇರುವಾಗ ಅವ್ರನ್ನ ದೇವ್ರು ಕಟ್ಟಿದ್ರು, ಅವ್ರ ಕೆಳಗೆ ಬಿದ್ದು. ಸೊ ಇದನ್ನ ಪೌಲನ್ ಏನ್ ಮಾಡ್ತಾನೆ ಅಂದ್ರೆ ನೆನಪು ಮಾಡ್ತಾ ಇದ್ದಾನೆ. ಮತ್ತನ್ನ ತನ್ನ ಒಂದು ಪತ್ರಿಕೆ ಕೊರಿಂಥದವರಿಗೆ ಬರೆದಾಗ, ಇಸ್ರಾಯೇಲ್ರಲ್ಲಿ ಇದ್ದಂತ ಪಾಪಗಳು ನಿಮ್ಮ ಜೀವಿತದಲ್ಲಿ ಇರಬಾರದು. ಯಾಕಂದ್ರೆ ನೀವುಗಳು ಕೂಡ ಒಂದು ಕಾಲದಲ್ಲಿ ಲೋಕದ ದೇವರುಗಳನ್ನ ಆರಾಧನೆ ಮಾಡ್ತಾ ಇದ್ರಿ, ಅಥವಾ ಲೋಕದ ಕಾರ್ಯಗಳಲ್ಲಿ ನೀವು ಬಂದ್ಬಿಟ್ಟು ನಿಮ್ಮನ್ನ ತೊಡಗಿಕೊಂಡಿದ್ರಿ. ಆದ್ರೆ ಈಗ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನೀವು ರಕ್ಷಣೆ ಹೊಂದಿಕೊಂಡಿದ್ರಿ, ನಿಮ್ಮ ಜೀವನ ಬದಲಾವಣೆ ಆಗ್ಬೇಕು ಅನ್ನೋದನ್ನ ಇಲ್ಲಿ ಸ್ವಾಮಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಂದ್ರೆ ಅಪೊಸ್ತಲನಾದ ಪೌಲನು ಸ್ವಾಮಿ ಮುಖಾಂತರ ಕೊರಿಂಥ ಸಭೆಗೆ ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. ಸೊ ಮುಂದೆ ನೋಡ್ಬೇಕಂದ್ರೆ ದೇವರು ನಂಬಿಗಸ್ತನು ಎಂಬುದನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ನೀವು 2 ತಿಮೋಥಿ 2ನೇ ಅಧ್ಯಾಯ 13ನೇ ವಚನದಲ್ಲಿ ಓದ್ಬೇಕಂತ ಹೇಳಿದ್ರೆ, ದೇವರು ಬಂದ್ಬಿಟ್ಟು ನಂಬಿಗಸ್ತಿಕೆ ಶಾಶ್ವತವಾಗಿದ್ದಾನೆ, ಆತನು ಮಾತ್ರನೇ ನಂಬಿಗಸ್ತಿಕೆ ಕಾರಣನಾಗಿರ್ತಾನೆ ಅಂತ ಹೇಳಿ ವಾಕ್ಯ ಹೇಳುತ್ತಾ ಇದೆ. ಅದೇ ರೀತಿ ಇಬ್ರಿಯರಿಗೆ 10ನೇ ಅಧ್ಯಾಯ 23ನೇ ವಚನದಲ್ಲಿ ಓದುವಾಗ, ಆತನು ತಮ್ಮ ವಚನಗಳನ್ನ, ತಮ್ಮ ವಾಗ್ದಾನಗಳನ್ನ ಸದಾ ನೆರವೇರಿಸುವ ದೇವರಾಗಿದ್ದಾನೆ, ಯಾವತ್ತೂ ಕೂಡ ಮರ್ತು ಹೋಗುವುದಿಲ್ಲ. ಯಾಕಂದ್ರೆ ಒಂದು ಮಾತ್ರ ದೇವರು ನಮ್ಮ ಜೀವಿತದಲ್ಲಿ ಹೇಳಿದ್ರೆ ಅದನ್ನ ನೆರವೇರಿಸಲಿಕ್ಕೆ ಆಗುವಂತೆ ದೇವರು ಸದಾ ಕಾಲ ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ನಾವು ಮರಿಬಾರ್ದು ಅಂತೇಳಿ ಇಬ್ರಿಯರಿಗೆ 10ನೇ ಅಧ್ಯಾಯ 23ನೇ ವಚನ ಹೇಳ್ತಾ ಇದೆ. ಜೊತೆಗೆ ನೋಡ್ಬೇಕಂದ್ರೆ ಅಲ್ಲಿ ನೋಡುವಾಗ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾ ಇದೆ, ದೇವ್ರು ಏನ್ ಮಾಡ್ತಿದ್ರೆ ತನ್ನ ಪ್ರಜೆಗಳನ್ನ ಎಂದಿಗೂ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಸೊ ಅಂದ್ರೆ ನೋಡ್ಬೇಕಂದ್ರೆ ದೇವ್ರು ಒಂದ್ ವೇಳೆ ನಾವು ಯೋಚನೆ ಮಾಡಬಹುದು, ನಾವು ಇರುವಂತಹ ಜೀವಮಾನ ಅಥವಾ ನಮ್ಮ ಇರುವಂತಹ ಕಷ್ಟಗಳ ಮಧ್ಯದಲ್ಲಿ ದೇವ್ರು ನಮ್ಮನ್ನ ಮರ್ತು ಬಿಟ್ಟಿದ್ದಾನೆ, ನಮ್ಮನ್ನು ಬಿಟ್ಬಿಟ್ಟಿದ್ದಾನೆ ಅಂತ ಇಲ್ಲ. ಪ್ರೀತಿಲ ದೇವ್ರು ಅಂದ್ರೆ ಅಲ್ಲಿ ನೋಡ್ಬೇಕಂದ್ರೆ ಕೂಗುವ ಎಲ್ಲರಿಗೂ ಬಹು ಸಮೀಪವಾಗಿದ್ದಾನೆ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಸೊ ನಾವು ಕೂಗುವಂತ ಸಂದರ್ಭದಲ್ಲಿ ಬಹು ಸಮೀಪವಾಗಿದ್ದು ದೇವ್ರು ನಮ್ಮ ಕಾರ್ಯಗಳಿಗೆ ಉತ್ತರ ಕೊಡುತ್ತಾನೆ ಅನ್ನೋದನ್ನ ಮರಿಬಾರದು. ಸೊ ಇಲ್ಲಿ ನೋಡುವಾಗ ಪೌಲನು ಈ ರೀತಿ ಹೇಳುವಾಗ ಇಲ್ಲಿ 4 ವಿಚಾರಗಳನ್ನ ಇಲ್ಲಿ ನಮಗೆ ಏನ್ ಮಾಡ್ತಾನೆ ಅಂದ್ರೆ ನೆನಪಿಸ್ತಾ ಇದ್ದಾನೆ. ಮೊದಲನೇದಾಗಿ ನೋಡ್ಬೇಕಂದ್ರೆ, ನೀವು ವಿನಮ್ರವಾಗಿ ಅಥವಾ ನೀವು ತಾಳ್ಮೆಯಿಂದ ಇರ್ಬೇಕು. ಅಲ್ಲಿ 12ನೇ ವಚನದಲ್ಲಿ ಹೇಳ್ತಿದ್ದಾರೆ ನೋಡ್ರಿ, ಏನಂದ್ರೆ ಆದ ಕಾರಣ ನಿಂತಿದ್ದೇನೆ ಎಂದು ನೆನೆಸು ಬೀಳದಂತೆ ಎಚ್ಚರಿಕೆಯಾಗಿರ್ಲಿ. ಅಂದ್ರೆ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವಂತ ಸ್ವಭಾವ, ನಾನು ಚೆನ್ನಾಗಿದ್ದೀನಿ, ನಾನು ಬಂದ್ಬಿಟ್ಟು ನನ್ನನ್ನು ಯಾರು ಏನ್ ಮಾಡಕ್ಕಾಗೋದಿಲ್ಲ, ಯಾರು ನನ್ನ ಕದಲೋಕೆ ಆಗೋದಿಲ್ಲ ಅಂತ ಹೇಳುವಂತಹ ಜನರ ಮಧ್ಯದಲ್ಲಿ ಅವ್ರಿಗೆ ಅಥವಾ ಅಂತ ಒಂದು ಜನರ ಒಂದು ಮನೋಭಾವನೆ ಇವತ್ತು ನನ್ನ ಜೀವಿತದಲ್ಲಿ ಅಥವಾ ನಮ್ಮ ಸಭೆಯಲ್ಲಿ ಇರುವುದೇ ಪೌಲನು ಹೇಳ್ತಿದ್ದಾನೆ, ನೀವು ಬಂದ್ಬಿಟ್ಟು ಹೆಮ್ಮೆಯಿಂದ ಇಲ್ಲ, ನೀವು ಹೆಂಗಿರಿ ಅಂತ ಹೇಳಿದ್ರೆ ನಿಮ್ಮನ್ನ ತಗ್ಗಿಸಿಕೊಂಡು ವಿನಮ್ರರಾಗಿರ್ರಿ ಅಂತ ಹೇಳ್ತಿದ್ದಾನೆ. ಸೊ ಅದರಿಂದ ಪೌಲನು ಬಂದ್ಬಿಟ್ಟು ಆತ್ಮವಿಶ್ವಾಸದ ಬಗ್ಗೆ ಎಚ್ಚರಿಸ್ತಾ ಇಸ್ರಾಯೇಲ್ರು ದೇವರ ಸಾನ್ನಿಧ್ಯದಲ್ಲಿ ಬಿದ್ದು ಹೋಗಿರುವುದನ್ನ ಇಲ್ಲಿ ಏನ್ ಮಾಡ್ತಾನೆ ನೆನಪಿಗೆ ತರ್ತಾ ಇದ್ದಾನೆ. 16ನೇ ಅಧ್ಯಾಯ 18ನೇ ವಚನ ಹೇಳ್ತಿದೆ, ಹೆಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ನಾಶನಕ್ಕೆ ಮುಂಚಿತವಾಗಿ ಬರುತ್ತೆ. ಹುಟ್ಟಿನ ಹೃದಯ ಕುಸಿದು ಹೋಗುವಂತಹ ಅಥವಾ ಅಳಿದು ಹೋಗುವಂತಹ ವಿಚಾರಕ್ಕೆ ಮೊದಲಾಗಿ ಬರುತ್ತೆ. ಹೌದಾ? ಅಲ್ಲಿ ಯಾಕೋಬ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಿದೆ, ಏನಂದ್ರೆ ದೇವ್ರು ಬಂದ್ಬಿಟ್ಟು ಒಂದ್ ರೀತಿ ಹೆಮ್ಮೆ ಉಳ್ಳವರಿಗೆ, ಗಮನ ಹೆಚ್ಚಿಸಿಕೊಳ್ಳುವರಿಗೆ ವಿರೋಧವಾಗಿರ್ತಾನೆ, ಆದ್ರೆ ದೀನರಿಗಾದ್ರೂ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಅದರಿಂದ ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮವಿಶ್ವಾಸವು ದೇವರಲ್ಲಿ ಮಾತ್ರ ಇರ್ಬೇಕು, ನಮ್ಮ ಶಕ್ತಿಯಿಂದ ಅಲ್ಲ ಅಥವಾ ನಮ್ಮ ಸ್ವಬುದ್ಧಿಯಿಂದ ನಾವು ಬಂದ್ಬಿಟ್ಟು ಇರೋದಲ್ಲ. ದೇವರ ಕೃಪೆಯಿಂದಲೇ ನಿಂತಿದ್ದೇವೆ ಎಂದು ಸದಾ ನಾವು ಏನ್ ಮಾಡ್ಬೇಕು, ಅರಿತುಕೊಳ್ಳಬೇಕು. ಇದನ್ನ ಪೌಲನು 12ನೇ ವಚನದಲ್ಲಿ ಸಭೆಯವರಿಗೆ ನೆನಪು ಮಾಡ್ತಿದ್ದಾನೆ. 2ನೇದಾಗಿ ನೋಡುವಾಗ 13ನೇ ವಚನದಲ್ಲಿ ಪೌಲನು ಇನ್ನೊಂದು ವಿಚಾರ ಹೇಳ್ತಿದ್ದಾನೆ, ಏನಂದ್ರೆ ದೇವರ ನಂಬಿಕೆಸ್ತಿಕೆಯನ್ನ ನಂಬ್ರಿ, ಟ್ರಸ್ಟ್ ಇನ್ ಗಾಡ್ಸ್ ಫೇತ್ಫುಲ್ನೆಸ್ ಅಂತ ಹೇಳ್ತಾನೆ. ಏನಂದ್ರೆ ದೇವರು ನಂಬಿಗಸ್ತಿಕನಾಗಿದ್ದಾನೆ, ದೇವರು ಬಂದ್ಬಿಟ್ಟು ನಂಬಿಕೆಗೆ ಪಾತ್ರನಾಗಿದ್ದಾನೆ. ದೇವ್ರು ಬಂದ್ಬಿಟ್ಟು ಹೇಗಿದ್ದಾನೆ ಅಂತ ಹೇಳಿದ್ರೆ ಲೋಕದಲ್ಲಿ ಇರುವಂತ ಎಲ್ಲಾ ಒಂದು ನಂಬಿಕೆಗಳು ಕೂಡ ಅಳಿದು ಹೋಗುತ್ತೆ, ಆದ್ರೆ ಸ್ವಾಮಿ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಮೇಲೆ ಇಟ್ಟಿರುವಂತ ನಂಬಿಕೆ ಅದು ಸದಾಕಾಲ ಅದು ಅಳಿಯೋದಿಲ್ಲ ಅನ್ನೋದನ್ನ ಬಂದ್ಬಿಟ್ಟು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ಪೌಲನು ಹೇಳ್ತಿದ್ದಾನೆ. ದೇವರ ನಂಬಿಗಸ್ತಿಕೆ ಅಂದ್ರೆ ಅವನು ಎಂದಿಗೂ ಬದಲಾಗನು,
ಅಂತ ಒಂದು ಸಿಂಪಲ್ ಆಗಿರ್ಬೇಕು. ಎಂದಿಗೂ ಬದಲಾಗದ ದೇವರು, ಹೌದಾ, ಏಕ ರೂಪದಲ್ಲಿ ಅಥವಾ ಒಂದೇ ಮನಸ್ಸಿನಲ್ಲಿ ಇರುವಂತಹ ದೇವರಾಗಿದ್ದಾನೆ. ಸೊ ನಿನ್ನೆ ಇದ್ದಾಗ ಇವತ್ತು ಕೂಡ ಇದ್ದಾನೆ, ಇವತ್ತಿದ್ದ ಹಾಗೆ ಸದಾಕಾಲ ಕೂಡ ಇರ್ತಾನೆ. ಆದ್ರೆ ಮನುಷ್ಯರು ಹಂಗಲ್ಲ, ಹೌದಾ. ನಮ್ಮ ಮುಖಸ್ತುತಿ ಮಾಡ್ತಾರೆ, ನಮ್ಮ ಮಾಡುವಂತ ಕೆಲಸಗಳನ್ನು ನೋಡಿ ಅಬ್ಬಾ ಅಂತ ನಮ್ಮನ್ನ ಹೊಗಳುವಂತ ಜನರು ನೂರಾರು ಜನರು ಇರ್ತಾರೆ. ಅದೇ ನೂರಾರು ಜನರು ನಾವು ಬೆನ್ನಿಂದಗಡೆ ಮಾತನಾಡುವಂಥದ್ದು ಅಷ್ಟೇ ಜನರು ಇರ್ತಾರೆ. ದೇವ್ ಜನರೇ, ಆ ಕಪಟ ವಿಶ್ವಾಸಗಳು, ಕಪಟ ನಂಬಿಕೆಗೆ ನಾವು ಬಿದ್ದು ಹೋಗದ ಹಾಗೆ ಯಥಾರ್ಥ ಹೃದಯದಿಂದ ಬಂದ್ಬಿಟ್ಟು ಇರುವಂತಹ ಒಂದು ಹೃದಯವನ್ನು ನಾವು ಕಲ್ಪಿಸಿಕೊಳ್ಬೇಕು. ಎರಡನೇದಾಗಿ ನೋಡ್ಬೇಕಂದ್ರೆ ದೇವರನ್ನು ಮಾತ್ರ ನಂಬಿಗಸ್ತಿಗೆ ಆಗಿ ನಾವು ಇಟ್ಕೋಬೇಕು, ಮನುಷ್ಯರನ್ನಲ್ಲ, ಬೇರೆ ಕಾರ್ಯಗಳನ್ನಲ್ಲ, ಹೌದಾ. ನಾವು ನೋಡ್ಬೇಕಂತ ಹೇಳಿದ್ರೆ ಪ್ರಲಾಪಗಳು 3ನೇ ಅಧ್ಯಾಯ 22-23ನೇ ವಚನ ಹೇಳ್ತಾ ಇದೆ, ಯೆಹೋವನ ಕೃಪೆಗಳು ಏನಾಗಿದೆ ಅಂತ ಹೇಳಿದ್ರೆ ಅದು ಮುಗಿದು ಹೋಗಿಲ್ಲ. ಅದೇನಾಗಿದೆ ಅಂದ್ರೆ ಆತನ ಕೃಪೆ, ಆತನ ಕರುಣೆ ಅನುದಿನವೂ ಕೂಡ, ಪ್ರತಿದಿನವೂ ಕೂಡ ಹೊಸದಾಗಿರುತ್ತದೆ. ಯಾಕಂದ್ರೆ ದೇವರು ಬಂದ್ಬಿಟ್ಟು ನಂಬಿಗಸ್ತಿಕೆಯಲ್ಲಿ ಮಹಾನ್ ವ್ಯಕ್ತಿ ಆಗಿದ್ದಾರೆ. ಅಥವಾ ದೇವರು ಬಂದ್ಬಿಟ್ಟು ನಂಬಿಗಸ್ತಿಗೆ ಅವನು ಸಾಗರ ಸರೋವರ ಆಗಿದ್ದಾನೆ. ಸೊ ಯಾಕಂದ್ರೆ ಆತನ ಮಾತ್ರ ನಂಬಿಗಸ್ತಿಕೆಗೆ ಪಾತ್ರನಾಗಿದ್ದಾನೆ ಪ್ರೀತಿಲ ದೇವಚಂದ್ರ. ಅದೇ ರೀತಿಯಲ್ಲಿ 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳ್ತಿದ್ದಾನೆ ಏನಂದ್ರೆ, ಇದೇ ಪೌಲನು ಥೆಸಲೋನಿಕ ಸಭೆಗೆ ಹೇಳುವಾಗ ಹೇಳ್ತಾನೆ, ನಿಮ್ಮನ್ನು ಕರೆದ ಆತನ ನಂಬಿಗಸ್ತನು, ಆತನೇ ಅದನ್ನು ನಿಮಗೆ ನೆರವೇರಿಸ್ತಾನೆ, ನೀವೇನ್ ಚಿಂತೆ ಮಾಡಬೇಡಿ ಅಂತೇಳಿ. ಅದೇ ಇಬ್ರಿಯರಿಗೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಿದ್ದಾನೆ, ಯೇಸು ಇದ ಹಾಗೆ ಇವತ್ತಿಗೆ ಎಂದಿಗೂ ಸದಾಕಾಲವು ಒಂದೇ ರೀತಿಯಲ್ಲಿ ಇರ್ತಾನೆ ಅಂತೇಳಿ. ಅದರಿಂದ ನಾವು ಬಂದ್ಬಿಟ್ಟು ಎಂದಿಗೂ ಬದಲಾಗದ ಯೇಸುವನ್ನ ನಮ್ಮ ನಂಬಿಕೆಯಾಗಿ ಇಟ್ಕೊಳ್ಳೋಣ, ಮನುಷ್ಯರನ್ನ ಇಟ್ಕೊಳ್ಳೋದು ಬೇಡ. ಸೊ ಅದರಿಂದ ಪ್ರೀತಿಯುಳ್ಳ ದೇವ ಜನರಿಗೆ, ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ, ಖಂಡಿತವಾಗ್ಲೂ ಬರುತ್ತವೆ. ಆದ್ರೆ ದೇವರು ಯಾವಾಗ್ಲೂ ಅದನ್ನ ಮೀರಿ ನಡೆಯುವಂತಹ ಶಕ್ತಿಗಳನ್ನ ನಮ್ಗೆ ಕೊಡ್ತಾನೆ ಅಂತೇಳಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ನಾವು ಧೈರ್ಯದಿಂದ ನಾವು ಬಾಳಬೇಕು. ಅಯ್ಯೋ ನನ್ನ ಜೀವಿತದಲ್ಲಿ ಹಿಂಗಾಗಿದಿಲ್ಲ, ನನ್ನ ಜೀವಿತದಲ್ಲಿ ಹಂಗಾಗಿದಿಲ್ಲ ಅಂತೇಳಿ ನಾವು ಯೋಚನೆ ಮಾಡ್ದ ಹಾಗೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ದೇವ್ರು ಖಂಡಿತವಾಗ್ಲೂ ನನ್ನ ಜೀವಿತವನ್ನು ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ ಜೀವನ ಮಾಡುವಾಗ ಬರುವ ಶೋಧನೆಗಳಾಗ್ಲಿ, ಬರುವ ವೇದನೆಗಳಾಗ್ಲಿ, ಬರುವ ಕಠಿಣವಾದ ಸಮಸ್ಯೆಗಳಾಗ್ಲಿ ಎಲ್ಲವೂ ಕೂಡ ಅದು ಏನಾಗುತ್ತೆ ಅಂದ್ರೆ ನೀರಿನ ಮೇಲೆ ಬಿದ್ದಂತ ಹಬೆಯಂತೆ ಅದು ಮಾಯ ಆಗುತ್ತೆ. ಸೊ ಆದ್ರಿಂದ ಪ್ರೀತಿ ದೇವ್ ಜನರೇ, ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋಣ. 3ನೇದಾಗಿ ಬರುವಾಗ ಅಲ್ಲಿ ನೋಡುವಂದ್ರೆ, ದೇವರು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. 13ನೇ ವಚನ ಹೇಳುತ್ತಾನೆ ಏನಂದ್ರೆ, ಮನುಷ್ಯರು ಸಹಿಸಬಹುದು ಆದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನ ನಿಮಗೆ ಬರಗೊಡಿಸದೆ ನೀವು ಅದನ್ನ ಸಹಿಸೋದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ದೇವರು ಏನ್ ಮಾಡ್ತಾರೆ ಅಂದ್ರೆ, ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಕೂಡ ನಮ್ಗೆ ಏನ್ ಮಾಡ್ತಾರೆ, ಸಿದ್ಧ ಮಾಡ್ತಾರೆ. ಸೊ ನಾನು ನಿನ್ನೆ ಮೊನ್ನೆ ದೇಶದಲ್ಲಿ ಒಂದು ವಿಚಾರವನ್ನ ಯೋಚನೆ ಅಂದ್ರೆ, ಒಂದು ವಾಟ್ಸಪ್ ಅಲ್ಲಿ ಬಂದಂತ ಒಂದು ಲೈನ್ ಏನಪ್ಪಾ ಅಂದ್ರೆ, ಸಿಂಹಗಳ ಬೇಟೆಗೋಸ್ಕರನೇ ಜಿಂಕೆಗಳನ್ನ ದೇವರು ಉಂಟು ಮಾಡಿದ್ದಾರೆ ಅನ್ನೋದು ಇಲ್ಲ. ಹೌದಾ, ಯೋಚನೆ ಮಾಡಿ ನೋಡಿ, ಸಿಂಹ ಬೇಟೆಯಾಡಿ ತಿನ್ಬೇಕು ಅಂತಾನೆ ಜಿಂಕೆಗಳನ್ನ ಉಂಟು ಮಾಡಿದ್ರೆ, ಜಿಂಕೆಗಳಿಗೆ ದೇವರು ಯಾಕೆ ಕಾಲನ್ನು ಉಂಟು ಮಾಡಿದ್ದಾರೆ ಯೋಚನೆ ಮಾಡಿದ್ರ? ಅದು ನೋಡಿ, ವೇಗವಾಗಿ ಓಡುವ ಕಾಲುಗಳನ್ನ ದೇವ್ರಿ ಉಂಟು ಮಾಡದೆ ಇಟ್ಬಿಟ್ರೆ ಸಿಂಹಕ್ಕೆ ಬೇಗ ಏನಾಗ್ತಿತ್ತು, ಅದು ಆಹಾರವಾಗ್ತಾ ಇತ್ತು. ಆದ್ರೆ ಹಂಗಲ್ಲ, ತನ್ನ ಮುಂದೆ ಒಂದು ಅಪಾಯ ಬರುತ್ತದೆ ಅಂತ ಹೇಳಿ ಗೊತ್ತಾದಾಗ ಜಿಂಕೆ ಯಾವ ರೀತಿಯಲ್ಲಿ ತನ್ನ ಕಾಲುಗಳಿಂದ ತನ್ನ ಜೀವಿತವನ್ನ ಕಾಪಾಡಿಸಿಕೊಳ್ಬೇಕಂತೇಳಿ ಓಡೋದಕ್ಕೆ ಪ್ರಯತ್ನ ಮಾಡುತ್ತೋ, ಹಂಗೆ ನಮ್ಮ ಜೀವಿತದಲ್ಲಿ ಕೂಡ ದೇವ್ರು ಬಂದ ಸಮಸ್ಯೆಗಳನ್ನು ಕೊಟ್ಟು ಅದ್ರ ಜೊತೆಗೆ ಅದರಿಂದ ಪರಿಹಾರವಾಗುವಂತಹ ಮಾರ್ಗವನ್ನು ಕೂಡ ದೇವರು ಸಿದ್ಧ ಮಾಡಿದ್ದಾನೆ ಅನ್ನೋದನ್ನ ನಾವು ಅರ್ಥಕೋಬಾರ್ದು, ನಾವು ಅದನ್ನ ಮರಿಬಾರದು. ಸೊ ಆದ್ರಿಂದ ಅಯ್ಯೋ ನನ್ನ ಜೀವಿತದಲ್ಲಿ ಕಷ್ಟಗಳು ಬಂದವೆ, ಬರೀ ಸ್ವೋಧನೆಗಳಿದ್ದಾವೆ, ಬರೀ ತೊಂದರೆಗಳಿದ್ದಾವೆ ಅಲ್ಲ, ಅದರಿಂದ ನಾವು ತಪ್ಪಿಸಿಕೊಳ್ಳೋದಕ್ಕೆ ಮಾರ್ಗವನ್ನ ದೇವರು ಕೊಟ್ಟಿರ್ತಾನೆ. ಸ್ವಲ್ಪ ನಾವು ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ, ದೇವ್ರು ಎಂತ ಒಂದು ಅದ್ಭುತ ಸ್ವರೂಪಿ, ಎಂತ ಒಬ್ಬ ಸಹಾಯಕ, ಎಂತ ಒಬ್ಬ ನಮ್ಮ ಜೀವಿತಕ್ಕೋಸ್ಕರ ಉದ್ಧಾರಕನಾಗಿದ್ದಾನೆ ಅನ್ನೋದನ್ನ ನಾವು ಮಾಡಿಕೊಳ್ಳೋದಕ್ಕೆ ನಮ್ಗೆ ಸಾಧ್ಯವಾಗುತ್ತೆ. ನೀವು ಅದನ್ನು ಸಹಿಸೋದಕ್ಕೆ ಶಕ್ತರಾಗುವಂತ ಏನ್ ಮಾಡ್ತಾನೆ ಅಂದ್ರೆ, ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ನಮ್ಗೆ ಸಿದ್ಧ ಮಾಡ್ತಾನೆ ಅನ್ನೋದನ್ನ ನಾವ್ ಯಾವತ್ತೂ ಮರಿಬಾರ್ದು. ದೇವರು ನನಗೆ ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಮಾರ್ಗಗಳು ಏರ್ಪಡಿಸಿಕೊಡುತ್ತಾನೆ. ಅವತ್ತು ನೋಡ್ರಿ, ಶದ್ರಾಕ್, ಮೆಷಕ್, ಅಬೇದ್ನೆಗೋ ಎಂಬುವರು ಅಗ್ನಿ ಜ್ವಾಲೆಯಲ್ಲಿ 7ರಷ್ಟು ಅಧಿಕವಾಗಿ ಉರಿತಿರುವಂತ ಅಗ್ನಿ ಜ್ವಾಲೆಯಲ್ಲಿ ದೇವರು ಒಂದು ಮಾರ್ಗವನ್ನ ನೀಡಿದ್ರು. ಅವ್ರು ತಪ್ಪಿಸಿಕೊಳ್ಳುವಂತ ಮಾರ್ಗ, ಅದು ಮನುಷ್ಯರ ಕಣ್ಣುಗಳಿಗೆ ಕಾಣದೇ ಇರುವಾಗಲೂ ಕೂಡ ಅವರಿಗೆ ಅದೇನಾಗ್ತಿತ್ತು, ಆ ಮಾರ್ಗವು ಚೆನ್ನಾಗಿ ಅರಿತಿತ್ತು. ದೇವ ಕುಮಾರನ ಜೊತೆಗೆ ಬಂದು ಅವ್ರ ಮಧ್ಯದಲ್ಲಿ ಇದ್ದ. ಅದೇ ರೀತಿಯಲ್ಲಿ ನೋಡ್ಬೇಕಂದ್ರೆ, ದಾನಿಯೇಲ 6ನೇ ಅಧ್ಯಾಯದಲ್ಲಿ ನೋಡ್ಬೇಕಂದ್ರೆ, ಸಿಂಹದ ಗವಿಯಲ್ಲಿ ದೇವರು ಏನ್ ಮಾಡಿದ್ರು, ತನ್ನ ದೂತರನ್ನ ಕಳುಹಿಸಿ ದಾನಿಯೇಲನನ್ನ ಏನ್ ಮಾಡಿದ್ರು, ದೇವರು ಕಾಪಾಡಿದ್ರು. ಇವತ್ತು ನಿಮ್ಮನ್ನ ನನ್ನನ್ನು ಕೂಡ ಕಾಪಾಡ್ತಾರೆ. ಎಷ್ಟೇ ಸಮಸ್ಯೆ ಬಂದ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್ ಅಂತೇಳಿ ನಾವು ಜೀವನ ಮಾಡುವಂತ ಸಂದರ್ಭದಲ್ಲಿ ದೇವರು ಖಂಡಿತವಾಗ್ಲೂ ಅದ್ಭುತಗಳ ಮುಖಾಂತರವಾಗಿ ನಮ್ಮ ಕಣ್ಣುಗಳು ತೆರೆಯುವ ಹಾಗೆ ದೇವರು ನಮ್ಮ ಸುತ್ತಲೂ ದೇವದೂತರ ದಂಡನ ಇಳಿಸಿ ಅಗ್ನಿಮಯವಾದ ರಥಾಶ್ವಗಳು ನಮ್ಮ ಸುತ್ತಲೂ ಇರುವುದನ್ನು ನಾವು ಕಾಣ್ಲಿಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ತಾರೆ. ಯಾವಾಗ ನಾವು ದೇವರನ್ನ ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿ ಅಥವಾ ನಂಬಿಕೆಗೆ ಪಾತ್ರನಾಗಿ ಇಟ್ಕೊಳ್ಳುವಾಗ ಮಾತ್ರ. ಇಲ್ಲ ಅಂದ್ರೆ ಯಾವ್ದು ಇದು ಬಂದ್ಬಿಟ್ಟು ಸಾಧ್ಯವಾಗುದಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, 2 ಪೇತ್ರ
ಯೆಹೋವನು ಭಕ್ತರನ್ನ ಶೋಧನೆಯಿಂದ ಬಿಡಿಸುವನಾಗಿದ್ದಾನೆ. ತನ್ನ ಭಕ್ತರಿಗೆ ಬರುವಂತ ಸಮಸ್ಯೆ, ಕಷ್ಟಗಳು, ಸಂಕಟಗಳು ಏನೇ ಬಂದ್ರು ಕೂಡ ಕರ್ತನು ದೇವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬಿಡಿಸ್ತಾನೆ ಅಂತೇಳಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ 2 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತಿದ್ದಾನೆ. ದೇವ ಜನರ ಯಾವ ಶೋಧನೆ ಆದ್ರೂ ಕೂಡ ಅಂತ್ಯದಲ್ಲಿ ದೇವರ ದಾರಿ ಇದೆ ಅಂತೇಳಿ ನಾವೇನ್ ಮಾಡ್ಬೇಕು, ನಾವು ಅರ್ಥ ಮಾಡ್ಬೇಕು. ನಮ್ಮ ಜೀವಿತದಲ್ಲಿ ಎಂತ ಪರೀಕ್ಷೆಗಳು ಬಂದ್ರು ಕೂಡ ಅಂತ್ಯದಲ್ಲಿ ದೇವರ ಒಂದು ಮಾರ್ಗ ಒಂದು ಉಂಟು ಅನ್ನೋದನ್ನ ನಾವೇನ್ ಮಾಡಬಾರ್ದು, ಮರಿಬಾರ್ದು. ದೇವರ ನಂಬಿಗಸ್ತಿಗೆ ಅಂದ್ರೆ ಆತನು ನಮ್ಮನ್ನ ಏನ್ ಮಾಡ್ತಾನಂದ್ರೆ ಮಧ್ಯದಲ್ಲೇ ಬಿಟ್ಟು ಹೋಗುವನಲ್ಲ. ಹೌದಾ, ಸೆಂಟ್ರಲ್ಲೇ ಬಿಟ್ಟು ಬಿಡ್ತಾನೆ ಅಲ್ಲ. ಇವತ್ತು ನೀವು ಬಂದ್ಬಿಟ್ಟು ಯಾರೋ ಒಬ್ಬರನ್ನ ತುಂಬಾ ನಂಬಿರ್ತೀರಿ, ಎಷ್ಟೋ ಒಂದ್ ರೊಕ್ಕ ಕೊಡ್ತಾರೆ ಅಥವಾ ಏನೋ ಒಂದ್ ಮಾಡ್ತಾರೆ ಅಂತ ನಂಬಿರ್ತೀರಿ. ನಾಳೆ ಬಂದ್ಬಿಡಿ, ಹಿಂಗ ಕೊಟ್ಟು ಬಿಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಿರ್ತಾರೆ. ನಾಳೆ ಹೋದ್ರಾಗ ಅಯ್ಯೋ ಜಸ್ಟ್ ಒಂದ್ ರೀತಿ ಏನೋ ಒಂದ್ ಬಂದ್ಬಿಡ್ತು, ಅಲ್ಲಿ ಕೊಟ್ಬಿಟ್ಟೆ, ಸಾರಿ ಕ್ಷಮಿಸಿ ಅಂತ ಏನ್ ಮಾಡ್ತಾರೆ, ಅವರು ಚೇಂಜ್ ಆಗ್ಬಿಡ್ತಾರೆ. ಏನೋ ಒಂದು ಕಾರಣ ಆಗ್ತದೆ. ಆದ್ರೆ ಈ ದೇವ್ರು ಬಂದ್ಬಿಟ್ಟು ಯಾವ ಕಾರಣಕ್ಕೂ ಕೂಡ ಮಧ್ಯದಲ್ಲೇ ಬಿಟ್ಟು ಹೋಗುವಂತವನು ಅಲ್ಲ. ದೇವ್ರು ಬಂದ್ಬಿಟ್ಟು ಏನ್ ಮಾಡ್ತಾನಂದ್ರೆ ಪ್ರಾರಂಭದಿಂದ ಅಂತ್ಯದವರೆಗೆ ನಮ್ಮ ಜೊತೆಯಲ್ಲೇ ಇರುವ ದೇವರಾಗಿದ್ದಾನೆ. ಅದರಿಂದ ದೇವ್ ಜನರೇ, ನಂಬಿಗಸ್ತಿಗೆ ಅಂದ್ರೆ ಆತನು ಸದಾಕಾಲ ನಮ್ಮ ಜೊತೆಯಲ್ಲೇ ಇದ್ದಾನೆ ಅನ್ನೋದನ್ನ ನಾವು ನಂಬಬೇಕು, ಅದನ್ನ ನಾವು ಅರ್ಥಕೊಳ್ಬೇಕು. 4ನೇದಾಗಿ ನೋಡುವಾಗ ನೀವು ಏನ್ ಮಾಡ್ರಿ ಅಂದ್ರೆ ವಿಗ್ರಹಾರಾಧನೆಯಿಂದ ದೂರ ಇರಿ. 14ನೇ ವಚನದಲ್ಲಿ ಹೇಳ್ತಿದ್ದಾನೆ ಏನಂದ್ರೆ ವಿಗ್ರಹಾರಾಧನೆಯ ಗೊಡವೆಯನ್ನ ಸಂಪೂರ್ಣವಾಗಿ ತೊರೆದು ಬಿಡ್ರಿ. ನೋಡ್ರಿ, ಅವ್ರು ಹೇಳ್ತಾನೆ ಅವ್ರಿಗೆ ನೀವು ವಿಗ್ರಹಾರಾಧನೆ ಮಾಡ್ಬಿಡ್ರಿ, ಬೇಡ, ಸರಿ ಇಲ್ಲ ಅಂತ ಹೇಳ್ತಿದ್ದಾನೆ. ಹೌದಾ? ಸೊ ಅದರಿಂದ 1 ಯೋಹನ 5ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ಬೇಕಂದ್ರೆ ಮಕ್ಕಳೇ ನೀವು ವಿಗ್ರಹಾರಾಧನೆಗಳಿಂದ ದೂರ ಬಿಡ್ರಿ. ಮತ್ತಾಯ 6:26ನೇ ವಚನದಲ್ಲಿ ಹೇಳಿದೆ ಅಂದ್ರೆ ಯಾರು ಕೂಡ ಇಬ್ಬರು ಯಜಮಾನರಿಗೆ ಸೇವೆ ಮಾಡಕ್ ಆಗೋದಿಲ್ಲ. ನೀವು ಲೋಕವನ್ನ ದೇವ್ರನ್ನ ಏನ್ ಮಾಡಕ್ ಆಗಲ್ಲ, ಪ್ರೀತಿ ಮಾಡಕ್ ಆಗೋದಿಲ್ಲ. ಸೊ ಯೋಶುವ 24:15ನೇ ವಚನ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವೆ ಮಾಡುತ್ತೇವೆ, ಅದನ್ನೇ ನಾವು ಸೇವಿಸ್ತೇವೆ. ಮತ್ತೆ ನಾವು ಯಾರನ್ನ ಬಂದ್ಬಿಟ್ಟು ಸೇವೆ ಮಾಡ್ತಾ ಇದ್ವಿ? ವಿಗ್ರಹಾರಾಧನೆ ಅಂದ್ರೆ ಏನು ಪ್ರೀತಿಲ್ಲ ದೇವ್ ಜನರೇ, ಅದು ಕಲ್ಲು ಅಥವಾ ಲೋಹದ ಉಂಟಾದಂತ ಪ್ರತಿಮೆಗಳಲ್ಲ. ಅದೇನಂದ್ರೆ ಅದು ಹಣ, ಖ್ಯಾತಿ, ತಂತ್ರಜ್ಞಾನ ಅಥವಾ ಸ್ವಂತ ಇಚ್ಛೆ ಕೂಡ ದೇವರ ಸ್ಥಾನ ಪಡೆಯಬಹುದು. ದೇವರ ಸ್ಥಾನವನ್ನು ಪಡೆಯುವ ಯಾವುದೇ ಒಂದು ವಿಚಾರವು ಕೂಡ, ಯಾವುದೇ ಒಂದು ಸಂಗತಿ ಕೂಡ ಅದು ವಿಗ್ರಹವಾಗಿದೆ. ಇವತ್ತು ನಾವು ಯಾವುದಕ್ಕೆ ಮುಖ್ಯತ್ವ ಕೊಡ್ತಾ ಇದೀವಿ? ಹಣಕ್ಕಾಗಿ ಕೊಡ್ತಾ ಇದೀವಾ? ಖ್ಯಾತಿಗಾಗಿ ಕೊಡ್ತಾ ಇದೀವಾ? ತಂತ್ರಜ್ಞಾನಗಳಿಗಾಗಿ ಕೊಡ್ತಾ ಇದೀವಾ? ವಸ್ತುಗಳಿಗಾಗಿ ಕೊಡ್ತಾ ಇದೀವಾ? ಅಧಿಕಾರಗಳಿಗಾಗಿ ಕೊಡ್ತಾ ಇದೀವಾ? ಜ್ಞಾನಕ್ಕಾಗಿ ಕೊಡ್ತಾ ಇದೀವಿ? ವಿದ್ಯೆಗಾಗಿ ಕೊಡ್ತಾ ಇದೀವಿ? ಯಾವ್ದಕ್ಕೋಸ್ಕರ ಕೊಡ್ತಾ ಇದೀವಿ? ಯೋಚನೆ ಮಾಡಿ. ನಾವು ಯಾವುದಕ್ಕೆ ದೇವರ ಸ್ಥಾನದಲ್ಲಿ ಯಾವ್ದನ್ನ ನಾವು ಇಡ್ತಾ ಇದೀವೋ ಅದೇ ವಿಗ್ರಹವಾಗಿರುತ್ತದೆ. ಅದರಿಂದ ನಾವು ದೇವರಿಗಿಂತ ಯಾವ್ದನ್ನಾದ್ರೂ ಹೆಚ್ಚು ಪರೀಕ್ಷಿಸಿದರೆ ಅದು ವಿಗ್ರಹ ಎಂಬುದನ್ನ ನಾವೇನ್ ಮಾಡ್ಬೇಕು, ಮರೆತು ಹೋಗ್ಬಾರ್ದು. ಅದೇ ವಿಗ್ರಹ. ಆ ವಿಗ್ರಹದಿಂದ ನಾವೇನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ದೇವರಿಂದ ಬಿಟ್ಟು ನಾವು ಬಂದ್ಬಿಟ್ಟು ಓಡೋಗ್ಬಿಡ್ತೀವಿ. ಒಂದು ವೇಳೆ ನಾವು ವಿಗ್ರಹಾರಾಧನೆ ಮಾಡಿದ್ರೆ ದೇವರಿಂದ ನಾವು ದೂರ ಸರಿದು ಹೋಗ್ಬಿಡ್ತೀವಿ. ಆದ್ರಿಂದ ಪ್ರೀತಿಯುಳ್ಳ ದೇವ ಜನರೇ, ಪೌಲನು ಹೇಳುವ ಹಾಗೆ ವಿಗ್ರಹಾರಾಧನೆಯಿಂದ ಬಿಟ್ಟು ನೀವು ದೂರ ಇದೆ. ಸೊ ಅದರಿಂದ ಬೆಳಗಿನ ಜಾವದಲ್ಲಿ ಕೂಡ ನಮ್ಗೆ ಒಬ್ಬ ಸ್ವಾರ್ಥ ಸೇವಕರ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಆ ವ್ಯಕ್ತಿಯ ಕುರಿತು ನೋಡ್ಬೇಕಂದ್ರೆ ಅವ್ರ ಹೆಸರು ಬಂದ್ಬಿಟ್ಟು ಚಾರ್ಲ್ಸ್ ಮ್ಯಾಕ್ಲೋನ್ ಅಲೆಕ್ಸಾಂಡರ್ ಅಂತೇಳಿ, ಅಥವಾ ಚಾರ್ಲ್ಸ್ ಅಲೆಕ್ಸಾಂಡರ್ ಅಂತೇಳಿ ಹೇಳ್ತಾರೆ. ಸೊ ಈ ವ್ಯಕ್ತಿ ಬಂದ್ಬಿಟ್ಟು ನೋಡ್ಬೇಕಂದ್ರೆ ಇವರು ಹುಟ್ಟಿದ ಒಂದು ಜನ್ಮ ದಿನಾಂಕ ಬಂದ್ಬಿಟ್ಟು 24 ಅಕ್ಟೋಬರ್ 1867ನೇ ಇಸ್ವಿಯಲ್ಲಿ ಇವರು ಹುಟ್ಟಿದ್ದಾರೆ. ಇವರು ಸತ್ತು ಹೋದಂತಹ ಕಾರ್ಯ ನೋಡ್ಬೇಕಂದ್ರೆ ಇವ್ರು ಯಾವಾಗ ಸತ್ತು ಹೋದ್ರು ಅಂದ್ರೆ ಅದೇ ಅಕ್ಟೋಬರ್ ತಿಂಗಳು 13ನೇ ತಾರೀಕು 1920ನೇ ಇಸ್ವಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರು ಈ ಲೋಕವನ್ನು ಬಿಟ್ಟು ಹೋಗ್ತಾರೆ. ಹೆಚ್ಚು ಕಡಿಮೆ ನೋಡ್ಬೇಕಂದ್ರೆ ಸುಮಾರು ಒಂದು 60 ವರ್ಷ ಆಜುಬಾಜು ಅವ್ರು ಏನ್ ಮಾಡಿದ್ರು, ಈ ಲೋಕದಲ್ಲಿ ಜೀವನ ಮಾಡಿದ್ರು. ಹೆಚ್ಚು ಕಡಿಮೆ 60 ವರ್ಷ ಬಂದ್ಬಿಟ್ಟು ಏನ್ ಮಾಡಿದ್ರು, ಈ ಲೋಕದಲ್ಲಿ ಅವರು ಜೀವನವನ್ನು ಮಾಡಿದವರಾಗಿದ್ದಾರೆ. ಸೊ ಈ ಚಾರ್ಲ್ಸ್ ಮ್ಯಾಕ್ಲನ್ ಅಲೆಕ್ಸಾಂಡರ್ ಅವರು ಅಮೆರಿಕದ ಪ್ರಸಿದ್ಧ ಸ್ವಾರ್ಥ ಗಾಯಕ ಮತ್ತು ಸಂಗೀತ ನಿರ್ದೇಶಕರಾಗಿದ್ದರು. ಅವರು 19ನೇ ಶತಮಾನದಲ್ಲಿ ನೋಡ್ಬೇಕಂದ್ರೆ 19ನೇ ಶತಮಾನದ ಕೊನೆ ಮತ್ತೆ 20ನೇ ಶತಮಾನದ ಪ್ರಾರಂಭದಲ್ಲಿ ನಡೆದ ಜಾಗತಿಕ ಪುನರ್ಜೀವನ ಚಳವಳಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ಹೇಳ್ತಾರೆ. ಇವರ ಹಾಡುಗಳ ಮುಖಾಂತರವಾಗಿ ಅನೇಕ ಜನರನ್ನ ಇವರು ರಕ್ಷಣಾ ಮಾರ್ಗಕ್ಕೆ ತಂದ್ರು ಅಂತ ಹೇಳ್ತಾರೆ. ಅವರು ವಿಶೇಷವಾಗಿ ಡಾಕ್ಟರ್ R.A. ಟೋರೋ ಎಂಬುದಾಗಿ ಹೇಳಲ್ಪಡುವ ದೊಡ್ಡ ಪ್ರಖ್ಯಾತಿಯಾದಂತ ಸೇವೆ ಮಾಡುವ ವ್ಯಕ್ತಿಯ ಜೊತೆಗೆ ಸೇರ್ಕೊಂಡು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಸ್ವಾರ್ಥ ಸಭೆಗಳನ್ನ ಇವರು ನಡೆಸಿದ್ರು. ಇವರು ಸ್ವಾರ್ಥ ಸಭೆಗಳನ್ನು ನಡೆಸಿದಂತ ದೇಶಗಳಂದ್ರೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಭಾರತ ಮತ್ತೆ ಅಮೆರಿಕದ ಅನೇಕ ನಗರಗಳಲ್ಲಿ ಲಕ್ಷಾಂತರ ಜನರನ್ನ ಇವ್ರೇನ್ ಮಾಡಿದ್ರು, ಪ್ರಭಾವಿಸಿದ್ರು. ಸೊ ಇವತ್ತು ಅವರ ಸೇವೆ ನಮ್ಮ ಜೀವನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಪಾಠ ಆಗಿದೆ. ನೋಡ್ರಿ, ಅವರ ಗಾಯನ ಮತ್ತು ಸಂಗೀತದ ಮೂಲಕ ಜನರ ಹೃದಯಗಳನ್ನ ಸುವಾರ್ತೆಗೆ ಸಿದ್ಧಪಡಿಸಿದಾಗಿ. ಮತ್ತೆ ಅದು ಮಾತ್ರ ಅಲ್ಲದೆ ಅವ್ರು ಬಂದ್ಬಿಟ್ಟು ಒಂದು ತತ್ವವನ್ನು ಅವ್ರು ಬೋಧಿಸ್ತಾ ಇದ್ರು, ಜಾಯ್ಫುಲ್ ವರ್ಷಿಪ್.
ಅಂದ್ರೆ ಆನಂದದಾಯಕವಾದ ಭಕ್ತಿ ಅಥವಾ ಆರಾಧನೆ ಅಂತೇಳಿ, ಆನಂದದಾಯಕವಾದ ಆರಾಧನೆ ಅಂತೇಳಿ. ಸೊ ದೇವರನ್ನ ಆರಾಧನೆ ಮಾಡುವಂಥದ್ದು ಬಂದ್ಬಿಟ್ಟು ದುಃಖದ ಮುಖದಿಂದ ಅಲ್ಲ, ಸಂತೋಷದ ಪ್ರಭಾವವಾಗಿರ್ಬೇಕು ಅನ್ನೋದನ್ನ ಇವ್ರು ಹೇಳ್ತಾ ಇದ್ರು. ಹೌದಾ? ಇವತ್ತು ಸಭೆಯಲ್ಲಿ ಬಂದು ಆರಾಧನೆ ಮಾಡ್ತಾ ಇದ್ರೆ ಯೇಸು ಒಳ್ಳೆಯವನು, ಯೇಸು ಒಳ್ಳೆಯವನು, ಹಂಗೆ ಸೋಗವಾಗಿ, ಹಂಗೆ ದುಃಖವಾಗಿ, ಹಂಗೆ ಏನೋ ಒಂದು ದೊಡ್ಡ ಆಸ್ತಿ ಎಲ್ಲಾ ಮುಳುಗೋಗಿ ಎಲ್ಲಾ ಆಗ್ಬಿಟ್ಟು ನಿರಾಶೆ ಚಿಗುಪ್ಸೆಯಲ್ಲಿ ಇರ್ತಾರಲ್ಲ, ಆ ರೀತಿ ಮುಖ ಇಟ್ಕೊಂಡು ಸಬ್ಬಗೆ ಇಟ್ಕೊಂಡು ಏಸು ಒಳ್ಳೆಯವನು, ಏಸು ದೇವರು ಅಂತ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ರೆ ಅದು ಉಪಯೋಗನೇ ಇಲ್ಲ. ಇವತ್ತು ಅನೇಕ ಸಭೆಗಳಲ್ಲಿ ಅನೇಕ ಜನರ ಹೃದಯ ಈ ರೀತಿಯಾಗಿದೆ, ಅದು ಮಂಕಾಗ್ಬಿಟ್ಟಿದೆ. ಹೌದಾ? ಅಲ್ಲಿ ಕೊರಿಂಥ 2 ಕೊರಿಂಥ 4ನೇ ಅಧ್ಯಾಯ 3ನೇ ಅಂತ ಅನಿಸುತ್ತೆ. ಹೌದಾ? ನಂಬಿಕೆಯಲ್ಲಿ ಸ್ಥಿರ ಇಲ್ಲದೆ ಇರುವಂತಹ ಜನರ ಹೃದಯವನ್ನ ಈ ಲೋಕದ ದೇವರು ಏನ್ ಮಾಡಿದ್ದಾನೆ ಅಂದ್ರೆ ಮಂಕು ಮಾಡಿದ್ದಾನೆ. ಆ ಮಂಕುತನವನ್ನ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಬಂದಿದೆ. ಅದಕ್ಕೆ ಇವರು ಅಲೆಕ್ಸಾಂಡರ್ ಅವ್ರು ಹೇಳ್ತಾರೆ, ಚಾರ್ಲ್ಸ್ ಅಲೆಕ್ಸಾಂಡರ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ನಾವು ಆರಾಧನೆ ಮಾಡುವಂಥದ್ದು ಹೆಂಗಿದೆ ಅಂದ್ರೆ ಅದು ಇಟ್ಸ್ ಜಾಯ್ಫುಲ್ ವರ್ಷಿಪ್, ಇಟ್ಸ್ ನಾಟ್ ಸಾರೋ, ಇಟ್ಸ್ ನಾಟ್ ಎ ಸ್ಯಾಡ್ನೆಸ್. ಅದು ಬಂದ್ಬಿಟ್ಟು ಹೆಂಗಿದೆ ಅಂತ ಹೇಳಿದ್ರೆ ಅದು ಜಾಯ್ಫುಲ್, ಆನಂದದಾಯಕವಾಗಿ ನಾವು ಆರಾಧನೆ ಮಾಡ್ಬೇಕು, ಆನಂದ ಭರಿತವಾಗಿ ನಾವು ಆರಾಧನೆ ಮಾಡ್ಬೇಕು. ಮಾತ್ರ ಹೇಳದೆ ನೋಡ್ಬೇಕಂದ್ರೆ ಇವರ ಒಂದು ಇವತ್ತು ಕೂಡ ಅನೇಕ ಇವರ ಒಂದು ಕೀರ್ತನೆಗಳು ಬಂದ್ಬಿಟ್ಟು ಅನೇಕರು ಆಡ್ತಾ ಇದ್ದಾರೆ. ಅದಕ್ಕೆ ಆ ಪುಸ್ತಕ ಬಂದ್ಬಿಟ್ಟು ಅಲೆಕ್ಸಾಂಡರ್ ಹೈಮ್ಸ್ ಅಥವಾ ಅಲೆಕ್ಸಾಂಡರ್ನ ಕೀರ್ತನೆಗಳು ಅಂತೇಳಿ ಒಂದು ಪುಸ್ತಕವನ್ನು ಮಾಡಿ ಇವರು ಏನ್ ಮಾಡ್ತಾರೆ ಅಂದ್ರೆ ಅನೇಕರು ಇವತ್ತು ಕೂಡ ಅನೇಕ ಸಭೆಗಳಲ್ಲಿ ಹಾಡುವುದನ್ನು ನಾವು ಕಾಣ್ತೇವೆ. ಅದು ಮಾತ್ರ ಅಲ್ಲದೆ ನೋಡ್ಬೇಕಂತ ಹೇಳಿದ್ರೆ ನೋಡುವಾಗ ಇವರ ನಾಯಕತ್ವದಲ್ಲಿ ಗ್ಲೋರಿ ಸಾಂಗ್ ಮತ್ತೆ ಟೆಲ್ ಮದರ್ ಐಲ್ ಬಿ ದೇರ್ ಮುಂತಾದ ಈ ಹಾಡುಗಳು ಬಂದ್ಬಿಟ್ಟು ಸಾವಿರಾರು ಜನರ ಮನಸ್ಸನ್ನ ಮುಟ್ಟಿದವು ಅಂತ ಹೇಳಿ ಹೇಳ್ತಾರೆ. ಸೊ ಈ ರೀತಿ ಚಾರ್ಲ್ಸ್ ಅಲೆಕ್ಸಾಂಡರ್ ಅವ್ರು ಬಂದ್ಬಿಟ್ಟು ಒಂದು ವಿಚಾರವನ್ನ ನಂಬುತ್ತಾ ಇದ್ರು. ಏನ್ ನಂಬ್ತಾ ಇದ್ರು ಅಂದ್ರೆ ಸಂಗೀತವು ಸ್ವಾರ್ಥೆಯ ಅತ್ಯುತ್ತಮ ಸಹಾಯಕವಾಗಿದೆ, ಅಥವಾ ಅದು ಹೃದಯವನ್ನ ಮೃದುಗೊಳಿಸಿ ಕ್ರಿಸ್ತನ ಕಡೆಗೆ ತಿರುಗಿಸುತ್ತದೆ ಅಂತ ಅವ್ರು ಹೇಳ್ತಾ ಇದ್ರು. ಪ್ರತಿ ಹಾಡು ಕೂಡ ಜನರನ್ನ ಯೇಸುವನ್ನ ತೋರಿಸ್ಬೇಕು. ಗಾಯನ ಉದ್ದೇಶ ಕೀರ್ತನೆ ಮಾಡುವುದಲ್ಲ, ಆತ್ಮಗಳನ್ನ ಕ್ರಿಸ್ತನತ್ತ ತರುವುದಾಗಿರ್ತದೆ. ಇದು ಅವರ ಜೀವಿತದಲ್ಲಿ ಅವರು ನಂಬಿದಂತ ಒಂದು ವಿಚಾರ. ದೇವ ಜನರೇ, ಇವತ್ತು ನಾವು ನಮ್ಮನ್ನ ಯೋಚನೆ ಮಾಡಿ ನೋಡೋಣ. ನಾವು ಬಂದ್ಬಿಟ್ಟು ದೇವರ ನಂಬಿಕೆಯನ್ನ ನಾವು ನಂಬ್ತಾ ಇದೀವ? ಒಂದು ವೇಳೆ ಈ ಚಾರ್ಲ್ಸ್ ಅಲೆಕ್ಸಾಂಡರ್ ಕೂಡ ದೇವರ ನಂಬಿಕೆಯನ್ನ ನಂಬುತ್ತಾ ಇದ್ರು. ಅವ್ರು ಬಂದ್ಬಿಟ್ಟು ನಂಬಿಕೆ ಮುಖಾಂತರ ಅವ್ರ ಜೀವನ ಮಾಡ್ತಾ ಇದ್ರು. ಇವತ್ತು ನಾವುಗಳು ಕೂಡ ನಂಬಬೇಕು. 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಹೇಳುವ ಹಾಗೆ ನಾವು ಬಂದ್ಬಿಟ್ಟು ಹೆಮ್ಮೆಯ ಹೃದಯ ಬೇಡ, ತಗ್ಗಿದ ಮನೋಭಾವನೆಯಿಂದ ನಾವು ಇರೋಣ. ಮಾತ್ರ ಅಲ್ಲದೆ ದೇವರು ಬಂದ್ಬಿಟ್ಟು ನಂಬಿಕೆಸೇನೆ ನಾವು ಜೀವನವನ್ನ ಸಾಗೋಣ. ದೇವರು ತಪ್ಪಿಸಿಕೊಳ್ಳುವ ಮಾರ್ಗವನ್ನ ನಮ್ಗೆ ಸಿದ್ಧ ಮಾಡ್ತಾನೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಜೀವನ ಮಾಡೋಣ. ಎಲ್ಲಾ ವಿಗ್ರಹಾರಾಧನೆಯಿಂದ ನಾವು ದೂರವಿರೋಣ. ಒಬ್ಬ ಅಲೆಕ್ಸಾಂಡರ್ ಚಾರ್ಲ್ಸ್ ತರ ನಮ್ಮ ಜೀವಿತವನ್ನ ಕೂಡ ನಾವು ಬಂದ್ಬಿಟ್ಟು ತುಂಬಾ ಸಾರೋಫುಲ್ ವರ್ಷಿಪ್ ಅಲ್ಲ, ಅಥವಾ ದುಃಖಮಯವಾದಂತಹ ಆರಾಧನೆ ಅಲ್ಲ, ಆನಂದಮಯವಾದ ಆರಾಧನೆಯನ್ನ ದೇವರಿಗೆ ಮಾಡುವಾಗ ದೇವರು ನಿಜವಾಗ್ಲೂ ನನ್ನ ನಂಬಿಕೆಗೆ ಪಾತ್ರನಂತೇಳಿ ನಾವು ನಂಬಿಕೊಂಡು ಜೀವನ ಮಾಡುವಾಗ ದೇವರು ದೊಡ್ಡ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ತರ್ತಾನೆ. ತಲೆಗಳಲ್ಲಿ ತಗ್ಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲಾ ವರದಾನಗಳಿಗೆ ಮೂಲಕರ್ತನಾಗಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು. ಈ ದಿವಸದಲ್ಲಿ ಕರ್ತನೆ ಸ್ವಾಮಿ ನಮ್ಮನ್ನ ಜೀವಿಸಲು ಅನೇಕರಿಗೆ ನಡೆಸದಕ್ಕಾಗಿ ಸ್ತೋತ್ರ. ವೇಳೆಯಲ್ಲಿ ಕೂಡ ಕರ್ತನೆ ಸ್ವಾಮಿ ದೇವರ ನಂಬಿಕೆಯನ್ನು ನಂಬರಿ ಎಂಬ ವಿಚಾರದಲ್ಲಿ ನಮ್ಮೊಂದಿಗೆ ನೀನು ಮಾತನಾಡಿದ್ದಿ ದೇವರೇ. ಹೌದು ಸ್ವಾಮಿ ದೇವರೇ, ಪೌಲನು ಕೊರಿಂಥದವರಿಗೆ ಬರ್ದ ಅಂದ್ರೆ ಸ್ವಾಮಿ ಮೊದಲನೇ ಪತ್ರಿಕೆಯಲ್ಲಿ ಕರ್ತನೆ ಸ್ವಾಮಿ ಕರ್ತನೆ ತಮ್ಮ ಹೆಮ್ಮೆ ಬಗ್ಗೆ ಹೇಳ್ತಿದ್ದಾನೆ. ದೇವ್ರು ನಮ್ಮನ್ನು ತಪ್ಪಿಸ್ತಾನೆ, ದೇವ್ರನ್ನ ನಂಬ್ರಿ, ಎಲ್ಲ ವಿಗ್ರಹದಿಂದ ತೊಲಗಿ ಹೋಗ್ರಿ ಅಂತೇಳಿ ಹೇಳಿದ ಹಾಗೆ ನಾವಾಗ್ಲೂ ಕೂಡ ಕರ್ತನೆ ಸ್ವಾಮಿ ಕಾರ್ಯಗಳನ್ನ ಕರ್ತನೆ ಸ್ವಾಮಿ ಅಣವರೇ ಕರ್ತನೆ ನಾವು ಕರ್ತನೆ ಬಿಟ್ಟು ಹೋಗದ ಹಾಗೆ ನಮ್ಮನ್ನು ನೀನು ನಡೆಸು ಸ್ವಾಮಿ. ಅದರಂತೆ ಸ್ವಾಮಿ ಚಾರ್ಲ್ಸ್ ಅಲೆಕ್ಸಾಂಡರ್ ಅವರ ಹಾಗೆ ದೇವರ ಕರ್ತನೆ ಸ್ವಾಮಿ ನಾವಾಗ್ಲೂ ಕೂಡ ಕರ್ತನೆ ಒಂದು ಸಾರೋಫುಲ್ ಆದಂತಹ ದೇವರೇ ಒಂದು ವರ್ಷಿಪ್ ಅಲ್ಲ, ಒಂದು ದೇವರೇ ಆನಂದಮಯವಾದಂತಹ ಒಂದು ಆರಾಧನೆಯನ್ನು ನಾವು ಮಾಡ್ಲಿಕ್ಕೆ ಆಗುವಂತೆ ಸಹಾಯ ಕೊಟ್ಟು ನಡೆಸು. ನೀನ್ ಬಲ ಹೊಂದು ದೇವ್ರೆ. ಕರ್ತನೆ ನಮ್ಮನ್ನ ಕರ್ತನೆ ನೀನು ಮಹಿಮೆ ಪಡಿಸು ದೇವರೇ. ಕರ್ತನೆ ನಿನ್ನನ್ನು ಮಾತ್ರ ನಾವು ಕರ್ತನೆ ನಂಬಿಕೊಳ್ಳಿಕ್ಕೆ ಆಗುವಂತೆ ಸಹಾಯ ಮಾಡು. ಲೋಕದಲ್ಲಿ ಇರುವಂತಹ ಎಲ್ಲ ನಂಬಿಕೆಗಳು ಕೂಡ ಒಂದಿನ ದೇವರೇ ಸ್ವಾಮಿ ಅದು ದೇವರೇ ಮಾಯವಾಗಿ ಹೋಗುತ್ತೆ, ಅಳಿದು ಹೋಗುತ್ತೆ. ಆದ್ರೆ ನೀನು ಮಾತ್ರ ದೇವರೇ ಸದಾಕಾಲವು ನಿರಂತರವಾಗಿ ಏಕರೂಪವಾಗಿರ್ತೀಯ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವೇಳೆಯಲ್ಲಿ ನಮ್ಮೊಂದಿಗೆ ನೀನು ಮಾತನಾಡದ ಕೃಪೆಗಳಿಗಾಗಿ ಸ್ತೋತ್ರ ದೇವರೇ. ಇದನ್ನ ಸಂಪೂರ್ಣವಾಗಿ ನಮ್ಮನ್ನು ಆಶೀರ್ವಾದ ಮಾಡು. ನಿಮ್ಮ ಕೃಪೆ ನಮ್ಮನ್ನು ಆವರಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಕೊಟ್ಟು ನಡೆಸು ದೇವರೇ. ಈ ಜೋಮಳಿದ ಪ್ರತಿಯೊಬ್ಬರನ್ನ ನೀನು ಹೆಸರಿಸರಾಗಿ ನೀನು ಆಶೀರ್ವದಿಸ್ರಿ ದೇವರೇ. ಕರ್ತನೆ ಇರುವ ಎಲ್ಲಾ ದುಃಖ ದುಗುಡಗಳು, ಚಿಂತೆಗಳು, ಕಣ್ಣೀರು, ಯಾತನೆಗಳು, ಶೋಧನೆ, ವೇದನೆಗಳು, ರೋದನೆಗಳು ಎಲ್ಲವನ್ನ ಏಸಪ್ಪ ದೇವರೇ ಕರ್ತನೆ ನೀನು ಸ್ವಾಮಿ ದೇವರ ಜೊತೆ ಇದು ಅವರಿಗೆ ಕರ್ತನೆ ನೀನು ಬಿಡುಗಡೆ ಕೊಟ್ಟು ದೇವರೇ ನೀನು ಮಾತ್ರ ಕರ್ತನೆ ನಂಬಿಕೆಗೆ ಪಾತ್ರನೆಂಬುದಾಗಿ ನಂಬಿಕಸ್ಥನಾಗಿ ಇದೆಯಾ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ದೇವರೇ ಕರ್ತನೆ ನೀನು ದೇವರೇ ಸ್ವಾಮಿ ದೇವರೇ. ಅದರಂತೆ ಕರ್ತನೆ ನಮ್ಮ ಕಲ್ಗರೆ ಚಾಪಲ್ ಸೇವೆಗಳನ್ನು ಮಾಡು ಕರ್ತನೆ ಸ್ವಾಮಿ. ಬರುವ ದಿನಮಾನದಂತಹ ದೇವರೇ
ಆಶೀರ್ವಾದ ಮಾಡು. ಅದರಲ್ಲಿ ಬಂದು ಪಾಲ್ಗೊಳ್ಳುವ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡ್ರಿ ಕರ್ತನೆ. ಯಾವುದೇ ರೀತಿಯಂತ ತೊಂದರೆಗಳು ಬರದ ಹಾಗೆ ನೀನು ಕೃಪೆ ಕೊಟ್ಟು ನಡೆಸು. ನಾನು ನನ್ನ ದೇವರೇ, ನಮ್ಮ ಸ್ವಾಮಿ ದೇವರೇ, ಸೇವೆಯಲ್ಲಿ ಉಪಯೋಗಿಸಬೇಕೆಂದಾಗ ಪ್ರಾರ್ಥಿಸ್ತಾ ಇದ್ದೇನೆ. ಅದರಂತೆ ಕರ್ತನೆ ಸ್ವಾಮಿ, ವಿಶೇಷವಾದ ರೀತಿಯಲ್ಲಿ ದೇವರೇ ನಮ್ಮ ಕಲ್ವರಿ ಚಾಪಲ್ ಸೇವೆಗೆ ನಾನು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇನೆ. ಸೇವೆ ಚೆನ್ನಾಗಿ ನಡಲಿಕ್ಕೆ ಸಹಾಯ ಕೊಟ್ಟು ನಡೆಸು. ನಮ್ಮ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಸೇವೆ ವೃಂದದವರನ್ನ, ಹಣಕಾಸಿನ ಸಹಾಯಗಳನ್ನು ಮಾಡ್ತಿರುವ ಪ್ರತಿಯೊಬ್ಬ ಸ್ಪಾನ್ಸರ್, ಡೋನರ್ಸ್ ನ ನೀನು ಆಶೀರ್ವಾದ ಮಾಡು. ಎಲ್ಲವೂ ಕೂಡ ಸರಾಗವಾಗಿ ನಡಲಿಕ್ಕೆ ಆಗುತ್ತೆ ಸಹಾಯ ಮಾಡಬೇಕೆಂದು ಹಾಗೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ ದೇವರೇ. ವಿಶೇಷವಾದ ರೀತಿಯಲ್ಲಿ ದೇವರೇ ನಮ್ಮ ಕರ್ತನೆ ಬೆಂಗಳೂರು ಪಟ್ಟಣಕ್ಕಾಗಿ, ಕರ್ನಾಟಕ ರಾಜ್ಯಕ್ಕಾಗಿ, ದೇವರೇ ಸ್ವಾಮಿ ಭಾರತ ದೇಶಕ್ಕಾಗಿ ನಿಮ್ಮ ಹಸ್ತಕ್ಕೆ ಬರ್ತಾ ಇದ್ದೇವೆ ಕರ್ತನೆ. ದೇಶದ ಆಡಳಿತವು ಕರ್ತನೆ ನಿಮ್ಮದಾಗ್ಲಿಕ್ಕಾಗುತ್ತೆ ಸಹಾಯ ಕೊಟ್ಟು ನಡೆಸು. ಎಲ್ಲಾ ರೀತಿಯಂತ ದೇವರೇ ಅಸಮಾಧಾನ ಸಂದರ್ಭಗಳನ್ನ ತೆಗೆದು ಹಾಕು. ಯುದ್ಧ ಗಲಭೆಗಳು ದೇವರೇ ಸ್ವಾಮಿ ಎಲ್ಲವನ್ನ ನೀಗಿಸಿ ಸಮಾಧಾನ ಸುಶಾಂತಿಯ ವಾತಾವರಣ ನಮಗೆ ಏರ್ಪಡಿಸಿ ಕೊಡ್ಬೇಕಂತ ಹಾಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೀನಿ ನಮ್ಮ ಜೀವನ ತಂದೆ ಆದ ದೇವರೇ.